ಬೆಳಗಾವಿ ಕಾಂಗ್ರೆಸ್ನಲ್ಲಿ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಫೈಟ್ ಈಗ ಕಂಡು ಬರ್ತಾ ಇದೆ. ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ಟಿಕೆಟ್ಗಾಗಿ ತೀವ್ರ ಲಾಬಿ ನಡೀತಾ ಇದೆ. ಇದೇನು ಹೊಸದ ಇಲ್ಲ, ಎಲ್ಲ ಪಕ್ಷಗಳಲ್ಲೂ ಈ ತರದ್ದು ನಡೀತಾ ಇದೆ. ಬಿಜೆಪಿಯಲ್ಲೂ ಆಗ್ತಿದೆ, ಕಾಂಗ್ರೆಸ್ನಲ್ಲೂ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ವೇಗವನ್ನು ಪಡ್ಕೊಳ್ತಾ ಇದೆ ಅಂತ, ಬಹಳ ಕ್ವಿಕ್ ಆಗಿ ಇವೆಲ್ಲ ಆಗ್ತಿದೆ ಕಾಂಗ್ರೆಸ್ನಲ್ಲಿ ಅಂತ. ಕಾಂಗ್ರೆಸ್ ಮುಖಂಡ ಕಿರಣ್ ಸಾಧುನವರ್, ಜಿಲ್ಲಾಧ್ಯಕ್ಷ ವಿನಯ್ ನವಲಗಟ್ಟಿ, ಮಾಜಿ ಶಾಸಕರು ಫಿರೋಜ್ ಸೇಠ್, ಗಿರೀಶ್ ಸೊನ್ವಾಲ್ಕರ್ ಲಾಬಿ ಮಾಡ್ತಾ ಇರೋದು. ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಡಿಸುವಂತೆ ಬೆಂಬಲಿಗರ ಒತ್ತಡ ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿ ಬೆಂಬಲಿಗರು ಒತ್ತಡವನ್ನು ಹೇರ್ತಿದ್ದಾರಂತೆ. ಅವರ ಗೃಹ ಕಚೇರಿಯಲ್ಲಿ ನಡೆದಿದ್ದ ಸಮಾರಂಭದಲ್ಲಿ ಒತ್ತಾಯ ಕೇಳಿ ಬರ್ತಾ ಇರೋದು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕುಟುಂಬದ ಕುಡಿ ಟಿಕೆಟ್ ಪಡ್ಕೊಳ್ಬೇಕು, ಅದಕ್ಕೆ ಬೇಕಾದ ತಯಾರಿಯನ್ನು ನೀವು ಮಾಡಿಕೊಳ್ಳಿ, ಗೆಲ್ಸ್ಕೊಂಡು ಬರೋದು ನಮಗ್ ಬಿಟ್ಬಿಡಿ ಅನ್ನೋದು. ಈಗ ಬೆಳಗಾವಿ ಜಿಲ್ಲಾ ರಾಜಕಾರಣದ ಕಾರಣಕ್ಕಾಗಿ ಎರಡು ಪ್ರತ್ಯೇಕ ಧ್ರುವಗಳಾದಂತೆ ಕಂಡು ಬಂದಿದೆ. ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಈಗ ಹೆಬ್ಬಾಳ್ಕರ್ ಬಣದ ಒಂದು ಒತ್ತಡ ಹೇರುವ ಕೆಲಸ. ಇನ್ನು ಬೆಂಬಲಿಗರ ಮನವಿಗೆ ಸಭೆಯಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನೀವೆಲ್ಲ ಮೃಣಾಲ್ ಮೇಲಿನ ಪ್ರೀತಿಯಿಂದ ಟಿಕೆಟ್ ಕೇಳ್ತಾ ಇದ್ದೀರಿ, ಆದ್ರೆ ಅವನ ಹಣೆ ಬರಹದಲ್ಲಿ ಇದ್ದಿದ್ದು ಆಗತ್ತೆ ಅಂತ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೇ ಆದ್ರೂ ಕೂಡ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಅವರ ಮೇಲಿರಲಿ. ವರಿಷ್ಠರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅವರ ಪರವಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವಕಾಶವನ್ನ ಕೊಟ್ರೆ ನಮ್ಮ ಸಹಕಾರ ಬೇಕು, ನಿಮ್ಮ ಸಹಕಾರ ಬೇಕು ಅಂತ ಸಚಿವೆ ಹೇಳಿರುವಂತದ್ದು. ಹೈಕಮಾಂಡ್ ಅವಕಾಶವನ್ನ ಕೊಟ್ರೆ ನಿಮ್ಮ ಸಹಕಾರ ಬೇಕು ಅಂತ ಬೆಂಬಲಿಗರ ಮನವಿಗೆ ಸಭೆಯಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನೀವೆಲ್ಲ ಮೃಣಾಲ್ ಮೇಲಿನ ಪ್ರೀತಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದೀರಿ, ಹೈಕಮಾಂಡ್ ಅವಕಾಶವನ್ನ ಕೊಟ್ರೆ ಸೊ ನೀವು ಕೂಡ ಸಹಕಾರವನ್ನ ನೀಡಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.